ಯಲಹಂಕ ವಿಧಾನಸಭಾ ಕ್ಷೇತ್ರದ ಮಾದನಾಯಕ್ನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ನಿರ್ದೇಶಕರ ಆಯ್ಕೆಗಾಗಿ ಶನಿವಾರ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ 12 ಜನ ನೂತನ ನಿರ್ದೇಶಕರಾಗಿ ಅವಿರೋಧವಾಗಿ ಸಹಕಾರ ಸಂಘಕ್ಕೆ ಆಯ್ಕೆಯಾದರು. ಸಾಲಗಾರರಲ್ಲದ ಸಾಮಾನ್ಯ ಕ್ಷೇತ್ರದಿಂದ ಸೌಭಾಗ್ಯ ಅವರು ಆಯ್ಕೆಯಾದರೆ, ಪರಿಶಿಷ್ಟ ಪಂಗಡದ ಮೀಸಲು ಸ್ಥಾನದಿಂದ ಶ್ರೀನಿವಾಸ್ ಅವರು ಅವಿರೋಧವಾಗಿ ಆಯ್ಕೆಯಾದರು. ಇನ್ನುಳಿದ ಸಾಲಗಾರರ ಕ್ಷೇತ್ರ ಸಾಮಾನ್ಯ ಸ್ಥಾನ ಎಚ್ ಮೂರ್ತಿ, ಹನುಮಂತರಾಯಪ್ಪ ಸಾಮಾನ್ಯ ಸ್ಥಾನ, ವೆಂಕಟಾಚಲಪ್ಪ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನ, ಕೆ ಕೆಂಪಮ್ಮ ಮಹಿಳಾ ಮೀಸಲು ಸ್ಥಾನ, ಎಂಆರ್ ಲಕ್ಷ್ಮೀದೇವಮ್ಮ ಮಹಿಳಾ ಮೀಸಲು ಸ್ಥಾನ, ಗೋವಿಂದಯ್ಯ ಹಿಂದುಳಿದ ಪ್ರವರ್ಗ ಎ ಮೀಸಲು ಸ್ಥಾನ, ಎಂಜಿ ಬೈರೇಗೌಡ ಹಿಂದುಳಿದ ಪ್ರವರ್ಗ ಬಿ ಮೀಸಲು ಸ್ಥಾನ, ಡಿಸಿ ಗಂಗಾಧರ್ ಸಾಮಾನ್ಯ ಸ್ಥಾನ, ಎಂ ತಿಮ್ಮನರಸಯ್ಯ ಸಾಮಾನ್ಯ ಸ್ಥಾನ, ಜೆಎಸ್ ಸಾವಂತರಾಜ್ ಸಾಮಾನ್ಯ ಸ್ಥಾನದಿಂದ ನಿರ್ದೇಶಕರಾಗಿ ಸಂಘಕ್ಕೆ ಅವಿರೋಧವಾಗಿ ಆಯ್ಕೆಯಾದರು. ಇದೇ ಸಂದರ್ಭದಲ್ಲಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ರಾಮಮೂರ್ತಿ, ಬಿಜೆಪಿ ಮುಖಂಡರಾದ ಜೆಜೆ ಕೃಷ್ಣಮೂರ್ತಿ ಮತ್ತು ಎನ್ ಜೈರಾಮ್, ಎಸ್ಸಿ ಮೋರ್ಚ್ ಪ್ರಧಾನ ಕಾರ್ಯದರ್ಶಿ ಯಲಹಂಕ ಗ್ರಾಮಾಂತರ ಮಂಡಲ ಹಾಗೂ ಮಾಜಿ ಸದಸ್ಯರು ಆಲೂರು ಗ್ರಾಮ ಪಂಚಾಯಿತಿ ತಮ್ಮೇನಹಳ್ಳಿ ಮತ್ತು ಜೆಪಿ ನಾರಾಯಣಪ್ಪ ಎಲ್ಲ ಬಿಜೆಪಿ ಮುಖಂಡರುಗಳು ಉಪಸ್ಥಿತರಿದ್ದರು. ಮಾದನಾಯಕ್ನಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಈ ಒಂದು ಸಂಸ್ಥೆಗೆ 12 ಜನ ನಿರ್ದೇಶಕರ ಆಯ್ಕೆ ಇವತ್ತು ನಿಗದಿಯಾಗಿತ್ತು. ಅದರಲ್ಲಿ 11 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 5 ಕಾಂಗ್ರೆಸ್, 2 ಜನತಾದಳ ಹಾಗೂ 4 ಬಿಜೆಪಿಯಿಂದ ಅವಿರೋಧವಾಗಿ ಆಯ್ಕೆಯಾಗಿತ್ತು. ಉಳಿದ ಒಂದು ಸಾಲಗಾರರಲ್ಲದ ಕ್ಷೇತ್ರಕ್ಕೆ ಆಕಸ್ಮಿಕವಾಗಿ ಚುನಾವಣೆ ಏರ್ಪಟ್ಟಿತ್ತು. ಆ ಒಂದು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಯಾಗಿ ಹಾಗೂ ಮಿತ್ರ ಪಕ್ಷಗಳ ಬೆಂಬಲಿತ ಅಭ್ಯರ್ಥಿಯಾಗಿ ಶ್ರೀಮತಿ ಸೌಭಾಗ್ಯ ಸಿದ್ದನವಸಳ್ಳಿ ಅವರು ಸ್ಪರ್ಧೆ ಮಾಡಿದ್ರು. ಆ ಒಂದು ಚುನಾವಣೆಯಲ್ಲಿ ಅವರಿಗೆ ಅಭೂತಪೂರ್ವವಾದಂತ ಯಶಸ್ಸು ಸಿಕ್ಕಿದೆ. ಈ ಒಂದು ಚುನಾವಣೆಗೆ ನಮ್ಮ ಜನಪ್ರಿಯ ಶಾಸಕರಾದಂಥ SR ವಿಶ್ವನಾಥ್ ರವರ ಮಾರ್ಗದರ್ಶನ, ಸಹಕಾರ ಹಾಗೂ ನಮ್ಮ ಲಕ್ಷ್ಮೀಪುರ ಸೀನಪ್ಪನವರ ಒಂದು ಸಂಘಟನಾ ಚಾತುರ್ಯ ಹಾಗೂ ನಮ್ಮ ಎಲ್ಲ ಚುನಾಯಿತ ನಿರ್ದೇಶಕರುಗಳು, ನಮ್ಮ ಹಿರಿಯರು, ನಮ್ಮ ಗ್ರಾಮದ ಮುಖಂಡರು ಆಗಿರ್ತಕ್ಕಂಥ ಹಾಗೂ ಈ ನಿರ್ದೇಶಕ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಎಂ ತಿಮ್ಮೋಸಪ್ಪನವರು ಹಾಗೂ ಇನ್ನೊಬ್ರು ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಹನುಮಂತರಾಯಪ್ಪನವರು, ಹಾಗೆ ಇನ್ನೊಬ್ರು ಮೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥ ಶ್ರೀನಿವಾಸ್ ರವರು, ಹಾಗೆ ಈ ಒಂದು ಚುನಾವಣೆ ಗೆಲುವಿನಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಇನ್ನೊಂದು ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಎಂಜಿ ಬೈರೇಗೌಡರು ಹಾಗೂ ಎಲ್ಲ ಕಾರ್ಯಕರ್ತ ಹಾಗೂ ಮುಖಂಡರು ಎಲ್ಲರೂ ಕೂಡ ಕಳೆದ 15 ದಿನಗಳಿಂದ ಬಹಳ ಶ್ರಮವನ್ನ ವಹಿಸಿ, ಬಹಳ ಆಸಕ್ತಿಯನ್ನು ವಹಿಸಿ ಈ ಒಂದು ಚುನಾವಣೆ ಗೆಲ್ಲಬೇಕು ಅಂತ ಹೇಳಿ ಹಲವಾರು ಅಡೆತಡೆಗಳ ನಡುವೆ ಬಹಳ ಒಳ್ಳೆಯ ಒಂದು ಸಂಘಟನೆಯಿಂದ ಕೆಲಸವನ್ನ ಮಾಡಿ ಈ ಒಂದು ಚುನಾವಣೆಯಲ್ಲಿ ನಾವು ಆಯ್ಕೆಯಾಗಿದ್ದೇವೆ, ಗೆಲುವನ್ನ ಸಾಧಿಸಿದ್ದೇವೆ. ಅದಕ್ಕಾಗಿ ನಮ್ಮ ಮಾನ್ಯ ಶಾಸಕರಿಗೆ, ಲಕ್ಷ್ಮೀಪುರ ಸೀನಪ್ಪನವರಿಗೆ ಹಾಗೂ ಎಲ್ಲ ಮುಖಂಡರುಗಳಿಗೆ, ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ನಮ್ಮ ಜೊತೆ ಸಹಕರಿಸಿದ ಎಲ್ಲ ಪಕ್ಷದ ಮುಖಂಡರುಗಳಿಗೆ
ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೇವೆ. ಇದು ಮುಂದಿನ ನಗರಸಭಾ ಚುನಾವಣೆಯ ದಿಕ್ಸೂಚಿ. ಇಲ್ಲಿಂದ ಮುಂದೆ ಭಾರತೀಯ ಜನತಾ ಪಾರ್ಟಿಯು ಎಷ್ಟೇ ಷಡ್ಯಂತ್ರಗಳ ನಡುವೆ ಕೂಡ ಎಲ್ಲರೂ ಸೇರಿ ಅದನ್ನು ಮಣಿಸಬೇಕು ಅಂತ ಹೊರಟರೂ ಸಹ ಖಂಡಿತವಾಗೂ ನಗರಸಭೆಯಲ್ಲಿ ಅತ್ಯಂತ ಉತ್ತಮ ರೀತಿಯಾದಂತಹ ಫಲಿತಾಂಶದಲ್ಲಿ ನಾವು ವಿಜಯರಾಗ್ತೀವಿ. ಇದಕ್ಕೆ ಇದೇ ರೀತಿ ಎಲ್ಲ ಸಂಘಟನೆಯಿಂದ ಕೆಲಸ ಮಾಡೋಣ ಅಂತ ಹೇಳಿ ಇದಕ್ಕೆ ಸಹಕರಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಸರ್ ಅವರು ಅಧ್ಯಕ್ಷತೆಯಲ್ಲಿ ಮತ್ತೆ ಸೀನಪ್ಪಣ್ಣ ಅವರು, ಲಕ್ಷ್ಮೀಪುರ ಸೀನಪ್ಪಣ್ಣ ಅವರು, ತಿಮ್ಮರ್ಸಣ್ಣ ಅವರು, ಜಿಜೆ ಮೂರ್ತಣ್ಣ ಅವರು, ನಮ್ಮ ಯಲಹಂಕ ಕ್ಷೇತ್ರದ ಮಂಡಲ ಅಧ್ಯಕ್ಷರಾದ ರಾಮೂರ್ತಣ್ಣ ಅವರು, ಮತ್ತೆ ಒಬ್ರಿಬ್ರಲ್ಲ ಪ್ರತಿಯೊಬ್ರು ನಂಗೆ ಸಹಕಾರ ಕೊಟ್ಟು ಈ ಗೆಲುವನ್ನು ಕೊಟ್ಟಿದ್ದಾರೆ. ಇದು ನಾನೊಬ್ಳು ಗೆಲುವಲ್ಲ, ಇಡೀ ನಮ್ಗೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ತುಂಬಾ ಟಫ್ ಇತ್ತು, ಅದರಲ್ಲೂ ನಿಮ್ಮನ್ನ ಗೆಲ್ಸ್ಕೊಂಡಿದ್ದಾರೆ, ಏನ್ ಹೇಳ್ತೀರಾ? ಅದೇ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂನು. ಹಗಲು ರಾತ್ರಿ ಎಲ್ಲಾ ಕ್ಯಾನ್ವಾಸ್ ಮಾಡಿ, ಬೆಳಗ್ಗೆ ಕ್ಯಾನ್ವಾಸ್ ಮಾಡಿದ್ರೆ ಸಂಜೆ ಕ್ಯಾನ್ವಾಸ್ ಮಾಡೋರು, ತುಂಬಾ ಶ್ರದ್ಧೆಯಿಂದ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನನ್ನ ಗೆಲ್ವಲ್ಲ ಇದು, ಎಲ್ಲರ ಗೆಲುವು ಅಂತ ನಾನು ತಿಳ್ಕೊಂಡಿದ್ದೀನಿ.